ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 43ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 43ನೇ ಸ್ತೋತ್ರವು ಹೀಗಿದೆ. ವಜ್ರ ಅಸ್ತಶ್ಚ ವಿಷ್ಕಂಭೀ ಚಾಮುಸ್ತಂಭನ ಏವ ಚ ವೃತಾ ವೃತ್ತಕರಾ ಸ್ಥೂಲಾ ಮಧುಮರ್ದುಕುಲೋಚನಃ. ಈ ಸ್ತೋತ್ರದಲ್ಲಿ ಶಿವನ 7 ನಾಮಗಳಿವೆ. ಈಗ ಶಿವನ ಈ 7 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ವಜ್ರಹಸ್ತಾಯ ನಮಃ. ಈ ಶಿವನಾಮದ ಅರ್ಥ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ. ಓಂ ವಿಷಕಂಭನೇ ನಮಃ. ಈ ಶಿವನಾಮದ ಅರ್ಥ ಎಲ್ಲೆಡೆ ಹರಡಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ. ಓಂ ಚಾಮುಸ್ತಂಭನಾಯ ನಮಃ. ಈ ಶಿವನಾಮದ ಅರ್ಥ ಶತ್ರು ಸೈನ್ಯವನ್ನು ನಾಶ ಮಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ. ಓಂ ವೃತ್ತಕರಾಯ ನಮಃ. ಈ ಶಿವನಾಮದ ಅರ್ಥ ಹೀಗಿದೆ. ತನ್ನ ರಥದಲ್ಲಿ ಶತ್ರುಗಳನ್ನು ಸುತ್ತುವರೆದು ಗಾಯಗಳಿಲ್ಲದೆ ಅವರನ್ನು ಸೋಲಿಸಿ ಹಿಂತಿರುಗುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ. ಓಂ ತಾಲಾಯ ನಮಃ. ಈ ಶಿವನಾಮದ ಅರ್ಥ ಇಂದಿನ ಜೀವನದ ಸಾಗರದ ತಾಳವನ್ನು ತಿಳಿದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ. ಓಂ ಮದವೇ ನಮಃ. ಈ ಶಿವನಾಮದ ಅರ್ಥ ವಸಂತ ಋತುವಿನ ರೂಪಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ. ಓಂ ಮಧುಕಲೋಚನಾಯ ನಮಃ. ಈ ಶಿವನಾಮದ ಅರ್ಥ ಕೆಂಪು ಬಣ್ಣದ ಜೇನುತುಪ್ಪದಂತಹ ಕಣ್ಣುಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 7 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 44ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.